ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್. ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ಸುಕುಮಾರಿ ಸುಮಕೋಮಲ ಇವಳಿಗೆ ನಡುಕ ಉಂಟಾಗತ್ತೆ, ಹೆದರಿಕೆ ಉಂಟಾಗತ್ತೆ. ಹಾಗೆ ಆದಾಗ ನೋಡಿ ಅವಳು ರಾಮನಾಮವನ್ನು ಜಪಿಸುತ್ತಾ ಆ ಭೀತಿಯನ್ನ ಹೊಡೆದೋಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಂತೆ. ಮತ್ತೆ ಸೌಮಿತ್ರಿ ಎತ್ರ ಹೇಳ್ತಾ ಇದ್ದಾಳಂತೆ, ಸೌಮಿತ್ರಿ ಅಪ್ಪ ಲಕ್ಷ್ಮಣ, ನೀನ್ ಎಲ್ಲಿಗೆ ಕರ್ಕೊಂಬಂದೆ ನನ್ನನ್ನ? ಇಲ್ಲಿ ಆಶ್ರಮಗಳು ಕಾಣ್ತಾ ಇಲ್ವಲ್ಲ, ಇಲ್ಲಿ ಎಲ್ಲಿದೆ ಪುಣ್ಯಾಶ್ರಮಗಳು? ಆತಂಕ ಪಟ್ಟು ಅವಳು ಲಕ್ಷ್ಮಣನನ್ನ ಪ್ರಶ್ನಿಸ್ತಾ ಇದ್ದಾಳೆ ನೋಡಿ. ಎಲ್ಲಿ ಮುನಿಪೋತ್ತಮರ ಪಾವನದ ವನದಡೆಗಳು, ಎಲ್ಲಿ ಸಿದ್ಧಾಶ್ರಮಂಗಳ ಸ್ಥಳಗಳು, ಎಲ್ಲಿ ಸುಖವಿಗಳ ಕಂಪೊಗೆದಳದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದ ಧ್ವನಿಗಳು, ಅಲ್ಲಿಗೊಯ್ಯದೆ ದಾರುದಾರುಣದ ಕಟ್ಟಣವಿಗಿಲ್ಲಿಗೆ ಕೈಕಂತಂದೆ. ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಮುನಿಪೋತ್ತಮರ ಪಾವನದ ವನ, ವನ ಪಾವನ ವನ, ಅಲ್ಲಿ ಅನುಪ್ರಾಸ ಅಲಂಕಾರ ಬಂದಿದೆ. ಎಲ್ಲಿ ಕಾಣ್ತಾ ಇಲ್ಲ? ಸಿದ್ಧಾಶ್ರಮಗಳ ಮಂಗಳವಾದಂತಹ ಸ್ಥಳಗಳು ಕಾಣ್ತಾ ಇಲ್ವಲ್ಲ. ಅಲ್ಲಿಂದ ಬರುವಂತಹ ಹವಿಗಳ ಹವಿಸ್ಸನ್ನು ಕೊಟ್ಟಾಗ ಯಜ್ಞೇಶ್ವರ ಉರಿದು ಕಂಪನ್ನ ಬೀರ್ತಾನಲ್ಲ, ಆ ರೀತಿಯಾದಂತಹ ಆ ಪೊಗೆ ತಳೆದ ಅಗ್ನಿ ಕಾಣ್ತಾ ಇಲ್ವಲ್ಲ, ಆ ರೀತಿಯಾದಂತಹ ಕುಟೀರಗಳು ನಮಗೆ ಕಾಣ್ತಾ ಇಲ್ವಲ್ಲ. ವಾದ ವೇದದ ಧ್ವನಿಗಳು ನಿರಂತರವಾಗಿ ನಡೀತಾ ಇರುತ್ತೆ. ಆ ರೀತಿಯಾದಂತಹ ವಾದ ವೇದದ ಮಧುರವಾದಂತಹ ಪರಿಚಿತವಾದಂತಹ ಧ್ವನಿಗಳು ನನ್ನ ಕಿವಿಗೆ ಕೇಳ್ತಾ ಇಲ್ವಲ್ಲ. ಇಲ್ಲಿಗೆ ಯಾಕಪ್ಪ ನನ್ನನ್ನು ಕರ್ಕೊಂಡು ಬಂದೆ? ಇದು ಅತ್ಯಂತ ದಾರುಣವಾಗಿದೆ. ಅಂತಹ ಒಂದು ದಟ್ಟಡವಿಗೆ ಕರ್ಕೊಂಡು ಬಂದಿದೆಯಲ್ಲ, ಯಾಕೆ ಹೇಳು ಅಂತ ಹೇಳಿ ಜಾನಕಿ ಬಿಸುಸುಯ್ತಾ ಇದ್ದಾಳೆ. ಹಾಗೆ ಹೇಳ್ತಾ ಇದ್ದಾಳೆ, ಪಾವನಕ್ಕೆ ಪಾವನಂ ಮಂಗಳಕ್ಕೆ ಮಂಗಳಂ ಅದಾವನ ಚರಿತ್ರನಾಮಂಗಳು. ಆ ರಾಘವನೆ ಜೀವೇಶನಾಗಿರಲ್ಕೆ ಆತನಂಗ್ರಿಯ ನಗಲ್ದು. ಈಗ ನಾಂ ಬಂದ ಬಳಿಕ ಈ ವನದೊಳು ಇನ್ನು ಪುಣ್ಯಾಶ್ರಮಂ ಗೋಚರಿಪುದೇ. ವನಜದರಳನು ಉಳಿದಾರಡಿಗೆ ಬೊಬ್ಬುಳಿಯ ಪೂವಿನೊಳ್ ಮಧುವುಂಟೆ. ಸೌಮಿತ್ರಿ ಹೇಳೆಂದು ಸೀತೆ ಪೊದ ಕುಳಿಕೊಂಡಳು. ತನ್ನ ಪತಿಯಾದಂತಹ ರಾಮನನ್ನ ಅವಳು ನೆನಪಿಸ್ಕೊಳ್ತಾ ಇದ್ದಾಳೆ. ಅಂತಹ ರಾಮ, ಅವನು ಪಾವನಕ್ಕೆ ಪಾವನ, ಮಂಗಳಕ್ಕೆ ಮಂಗಳ. ಯಾವನ ಒಂದು ಚರಿತ್ರೆಯನ್ನ ಯಾರು ಕೇಳಿದರೂ ಅಂತಹ ಒಂದು ಮಂಗಳಕರವಾದಂತಹ ಫಲವನ್ನ ಕೊಡಬಲ್ಲದೋ ಅಂತಹ ರಾಘವ ಜೀವೇಶನಾಗಿರಲ್ಕೆ. ಅಂತಹವನ ಪಾದ ಕಮಲಗಳನ್ನ ಬಿಟ್ಟು ಅವಳೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾಳೆ, ಹೇಗಿದೆ ನನ್ನ ಪರಿಸ್ಥಿತಿ ಅಂದ್ರೆ ನೋಡಿ, ಒಂದು ಸುಂದರವಾದಂತಹ ಉಪಮೆಯನ್ನ ಕೊಡ್ತಾ ಇದ್ದಾಳೆ. ಕಮಲದ ಹೂವನ್ನ ಬಿಟ್ಟು ದುಂಬಿ ಈ ಗೊಬ್ಬಳೆಯ ಹೂವನ್ನ ಆಶ್ರಯಿಸಿದ ಹಾಗೆ ಅಲ್ಲಿ ಮಧು ಸಿಗತಿಯೇ?
ನನ್ನ ಸ್ಥಿತಿ ಕೂಡ ಹಾಗೆ ಆಯಿತು. ರಾಘವನ ಪದ ಕಮಲಗಳನ್ನು ಬಿಟ್ಟು ನಾನು ಮುನಿಗಳ ಆಶ್ರಮದಲ್ಲಿ ಇರಬೇಕು ಅಂತ ಆಸೆ ಪಟ್ಟೆ. ಅದು ಕಮಲವನ್ನು ಬಿಟ್ಟು ಗೊಬ್ಬಳಿಯ ಹೂವನ್ನ ಬಯಸಿದ ದುಂಬಿಯ ಸ್ಥಿತಿ ಆಯಿತು. ಇನ್ನು ನನಗೆ ಮಧು ಸವಿ ಉಂಟೆ ಬದುಕಿನಲ್ಲಿ? ಸೌಮಿತ್ರಿ ಹೇಳಪ್ಪ, ನಾನು ಮಾಡಿದ ತಪ್ಪೇನೋ ಅಂತ ಹೇಳಿ ತನಗತಾನೇ ತನ್ನ ಒಂದು ವರ್ತನೆಯನ್ನ, ತನ್ನ ಒಂದು ಆಸೆಯನ್ನ ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ, ವ್ಯಸನವನ್ನ ಪಡ್ತಾ ಇದ್ದಾಳೆ ಸೀತೆ. ಆಗ ಹೇಳ್ತಾ ಇದ್ದಾನೆ ಜೈಮಿನಿ ಋಷಿಗಳು ಜನಮೇಜಯರಿಗೆ, ಕೇಳಿ ನರನಾಥ ಕೇಳು, ಅವನಿಸುತೆ ನುಡಿದ ಮಾತಿಗುತ್ತರವನಾಡದೆ ಮನದೊಳುರೆನೊಂದು ರಾಘವೇಶ್ವರನೆಂದ ಕಷ್ಟಮಂ ಪೇಳ್ದಪನೋ ಮೇಣು ಸಿರದಿರ್ದಪನೋ ನಿಷ್ಠುರದುಳು ತರಣಿ ಕುಲ ಸಾರ್ವಭೌಮನ ರಾಣಿಯಂ ಬನದೊಳಿರಿಸಿ ಪೋದೆಪನಂತ ಪಾಗದಿರ್ದೊಡೆ ಸಹೋದರನೇನೆಂದಪೆನೋ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ರಾಮನಿಗೆ ಸಹೋದರನೇ ಇರಬಹುದು ಲಕ್ಷ್ಮಣ, ಆದರೆ ರಾಮ ರಾಜ, ಇವನು ರಾಜರ ಸೇವೆಯಲ್ಲಿ ಇರುವಂಥವನು. ಅವನು ನೋಡಿ ಸೀತೆಯ ಮಾತನ್ನ ಕೇಳಿದಾಗ ಮನಸ್ಸು ಮಮ್ಮಲ ಮರಗತ್ತೆ ಅವನಿಗೆ. ಆದರೆ ಏನು ಮಾಡೋದು, ರಾಜಾಜ್ಞೆ ಮೀರಲಿಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ದ್ವಂದ್ವ, ಅಡಕೊತ್ತೆಯಲ್ಲಿ ಸಿಕ್ಕಿದಂತಹ ಸ್ಥಿತಿ ಲಕ್ಷ್ಮಣನದು. ಅವನು ಹೇಳ್ತಾ ಇದ್ದಾನೆ ನೋಡಿ, ಆ ರಾಘವೇಶ್ವರ ಹೇಳಿದಂತಹ ಮಾತನ್ನ ನಾನು ಹೇಗೆ ಈ ಸೀತಾ ಮಾತೆಗೆ ಹೇಳಲಿ, ಈ ಜಾನಕಿಗೆ ನಾನು ಹೇಳಲಿ? ಅವಳು ಅಂತಿಂತವಳಲ್ಲ, ತರಣೆಕುಲ ಸಾರ್ವಭೌಮನ ರಾಣಿ ಅವಳು. ಇವತ್ತು ಅವಳಿಗಾದಂತಹ ಸ್ಥಿತಿ ಏನು? ಇಲ್ಲಿ ಹೇಗೆ ಅವಳನ್ನ ನಾನು ಈ ದಟ್ಟಡವಿಯಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗ್ತೀನೋ, ನಾನು ಏನು ಮಾಡಬೇಕು ತಿಳಿಯದೆ ತಾಕಲಾಟದಿಂದ ಲಕ್ಷ್ಮಣ ಬೆಂದು ಬೇಗುದಿಗೊಳ್ತಾ ಇದ್ದಾನೆ. ಆ ಬೇಗುದಿ ಅವನಿಗೆ ಕಂಬನಿಯಾಗಿ ಉಕ್ತಾ ಇದೆ ನೋಡಿ. ಉಕ್ಕಿದವು ಕಂಬನಿಗಳು ಅದರೋಷ್ಟಮದಿರಿತು ಅಲಗಿಕ್ಕಿ ತಿರುಪಿದ ಓಲಾಯಿ ತೊಡಲೊಳು ಎಡೆವರಿಯದೆ ಉಸುರೊಕ್ಕದುರೆ ಕಂಪಿಸಿದುದು ಅವಯವಂ ಕರಗಿತೆರ್ದೆ ಸೈರಣೆ ಸಮತೆಗೆಟ್ಟುದು ಸಿಕ್ಕಿದವು ಕಂಠದೊಳ್ಮಾತುಗಳ್ ಸೆರೆ ಬಿಗಿದು ಮಿಕ್ಕು ಮೀರುವ ಶೋಕದಿಂದೆ ಬೆಂಡಾಗಿ ಕಡುಗಕ್ಕಸದ ಕೆಲಸಮನ್ ಉಸಿರಲರಿಯದೆ ಒಯ್ಯೊನೊಯ್ಯನು ಅವನಿಸುತೆಗಿಂತೆಂದನು. ಅಂತರಂಗದ ಭಾವ ಕಣ್ಣೀರಾಗಿ ಉಕ್ಕಿ ಉಕ್ಕಿ ಹರಿತಾ ಇದೆ ಲಕ್ಷ್ಮಣನಿಗೆ. ದುಃಖಾತಿರೇಕದಿಂದ ಅವನ ಕೆಳ ತುಟಿಗಳೆರಡು ಕಂಪಿಸ್ತಾ ಇವೆ. ಅವನ ಒಡಲೊಳಗೆ ಒಂದು ಬಾಣವನ್ನ ಚುಚ್ಚಿ ತಿರುಗಿಸಿದಂತಹ ವೇದನೆ ಆಗ್ತಾ ಇದೆ. ಸರಿಯಾದಂತಹ ಉಸಿರಾಟ ಕ್ರಮ ನಿಂತು ಹೋಗಿದೆ ಅವನಿಗೆ. ಅವನ ಅವಯವಗಳೆಲ್ಲ ಶೈಥಿಲ್ಯವನ್ನ ಪಡ್ಕೊಂಡಿದೆ. ಅವನ ಎದೆ ಕರಗುತ್ತಾ ಇದೆ. ಸಹನೆ ಎನ್ನೋದು ಒಂದು ಸಮತೆಯನ್ನ, ಸಮತೋಲನವನ್ನ ಕಳ್ಕೊಳ್ತಾ ಇದೆ. ಅವನ ಕಂಠಗಳಲ್ಲಿ ಮಾತು ಬಿಗಿತಾ ಇದೆ. ಅವನಿಗೆ ಅತಿಯಾದಂತಹ ಶೋಕ ಆದಾಗ ಈ ರೀತಿಯಾದಂತಹ ಒಂದು ಭಾವೋದ್ವೇಗಗಳೆಲ್ಲ ಉಂಟಾಗುತ್ತೆ. ಆ ಶೋಕದಿಂದ ಬೆಂಡಾಗಿ ಹೀಗೆ ಅತ್ಯಂತ ಕಠಿಣವಾದಂತಹ ಒಂದು ಕೆಲಸವನ್ನ ಹೇಗೆ ನಾನು ಮಾಡ್ತೀನಿ, ಹೇಗೆ ರಾಮನ ಆಜ್ಞೆಯನ್ನ ಇವಳಿಗೆ ಹೇಳ್ತೀನಿ ಅನ್ನೋದನ್ನ ತಿಳಿಯಲಾರದೆ ಮಾಡಲೇಬೇಕಾದಂತಹ ಅನಿವಾರ್ಯತೆಯಿಂದ ನಿಧಾನವಾಗಿ ಸೀತೆಗೆ ಹೇಳ್ತಾ ಇದ್ದಾನೆ ನೋಡಿ. ದೇವಿ ನಿನಗಿನ್ನೆಗಂಪೇಳ್ದುದಿಲ್ಲ ಅಪವಾದ ಮಾವರಿಸಿ ನಿನ್ನನೊಲ್ಲದೆ ರಘುಕುಲೋದ್ವಗಂ ಸೀವರಿಸಿ
ಬಿಟ್ಟು ಕಾಂತಾರಕ್ಕೆ ಕಳುಗಿ ಬಾ ಎಂದು ಎನಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯಂ ಮೀರಲರಿಯದೆ ನಿಮ್ಮ ವಿಪಿನಗೊಡಗೊಂಡು ಬಂದೆನು. ಇನ್ನು ಒಯ್ಯನೆ ಆವಲ್ಲಿಗಾದೊಡಂ ಪೋಗೆಂದು ಲಕ್ಷ್ಮಣಂ ಬಾಷ್ಪಾಲೋಚನನಾದನು. ದೇವಿ, ನಿನಗೆ ಇವತ್ತಿನವರೆಗೂ ಹೇಳಿದ್ದಿಲ್ಲ, ಇಲ್ಲಿವರೆಗೂ ಕರ್ಕೊಂಡು ಬರೋವರೆಗೂ ಕೇವಲ ಬಸರಿಯ ಬಯಕೆಯನ್ನ ತೀರಿಸಬೇಕು ಅನ್ನೋ ಅಂತಹ ವ್ಯಾಜದಿಂದ ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ನಿನಗೆ ಅಪವಾದ ಬಂದಿತ್ತು, ನಿನ್ನನ್ನು ಇನ್ನು ಇಟ್ಕೊಳ್ಬಾರ್ದು ಅನ್ನೋ ಅಂತಹ ಒಂದೇ ಕಾರಣದಿಂದ ರಘುಶ್ರೇಷ್ಠ ನಿನ್ನನ್ನು ನಿರ್ಲಕ್ಷ್ಯ ಮಾಡಿ ಬಿಟ್ಬಿಟ್ಟ. ನಿನ್ನನ್ನು ಕರ್ಕೊಂಡೋಗಿ ಕಾಡಿಗೆ ಕಳುಹಿ ಬಾ ಅಂತ ಹೇಳಿ ನನಗೆ ನೇಮಿಸಿದ. ನನಗೆ ರಾಜನ ಆಜ್ಞೆಯನ್ನ ಮೀರದಿಕ್ಕೆ ಆಗಲಿಲ್ಲ, ನನಗೆ ಅಧಿಕಾರವೂ ಇರಲಿಲ್ಲ. ಹಾಗಾಗಿ ನಿಮ್ಮನ್ನ ಈ ಕಾಡಿಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಇಲ್ಲಿಗೆ ನನ್ನ ಕೆಲಸ ಮುಗೀತು. ಇನ್ನು ನೀವು ನಿಧಾನಕ್ಕೆ ಎಲ್ಲಿಗಾದ್ರೂ ಹೋಗಮ್ಮ ತಾಯಿ ಅಂತ ಹೇಳಿ ಲಕ್ಷ್ಮಣ ಕಣ್ಣೀರು ಗರಿತಾ ಇದ್ದಾನಂತೆ. ಎಂತಹ ಪರಿಸ್ಥಿತಿ ಅವನಿ ಜಾತೆಗೆ ರಾಘವೇಶ್ವರನ ಮಡದಿಗೆ. ಇದು ಅಕ್ಷಮ್ಯವಾದಂತಹ ಒಂದು ಕೃತಿ. ಇದು ಲಕ್ಷ್ಮೀಶನಿಗೆ ಕೂಡ ಇಷ್ಟ ಇಲ್ಲ, ಸ್ವತಃ ವಾಲ್ಮೀಕಿಗಳಿಗೂ ಇಷ್ಟ ಇಲ್ಲ. ಅದು ಮುಂದೆ ನಮಗೆ ಗೊತ್ತಾಗತ್ತೆ. ಆ ಸುದ್ದಿಯನ್ನ ಕೇಳಿ ಸೀತಾಮಾತೆಗೆ ಏನಾಯ್ತು ನೋಡಿ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿಧರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳಂಗನೆ ಧರೆಗೆ ನಡನಡುಗುತ್ತೇ ಮರೆದಳಂಗೋಪಾಂಗಮಂ. ಬಳಿಕ ಸೌಮಿತ್ರಿ ಮರುಗಿ ಕಣ್ಣೀರ್ದಳೆದು ಪತ್ರದೊಳ್ ಕೊಡವಿಡಿದು ಸೆರಗಿಂದ ಬೀಸಿ ರಾಮನ ಸೇವೆ ಸಂದುದೇ ತನಗೆ ಎಂದು ರೋದಿಸಿದನು. ಲಕ್ಷ್ಮಣನ ಮಾತುಗಳು ಬಿರುಗಾಳಿ ಅಪ್ಪಳಿಸಿದಂತೆ ಆ ಸೀತೆಯ ಕಿವಿಯ ತೆರೆಗಳಿಗೆ, ಕಿವಿಯ ಪೊರೆಗೆ ಬಿದ್ದಿದೆ. ಹಾಗೆ ಬಿದ್ದಂತೆಯೇ ಕಂಪಿಸಿ ಗೊರೆ ಬಿಟ್ಟ ಬಾಳೆ ಉರುಳುವಂತೆ ಅವಳು ಬಿದ್ದ್ಬಿಟ್ಟಿದ್ದಾಳಂತೆ. ಮುಂದಿನದು ಯಾವುದೂ ಅವಳಿಗೆ ಗೊತ್ತಿಲ್ಲ. ಅಷ್ಟೇ, ನಿನ್ನನ್ನು ಬಿಟ್ಟ, ಸೀವರಿಸಿ ಬಿಟ್ಟ ಅನ್ನೋ ಮಾತನ್ನ ಕೇಳ್ತಿದ್ದ ಹಾಗೇನೆ ಅದು ಒಂದು ದೊಡ್ಡ ಬಿರುಗಾಳಿಯ ರೀತಿಯಾಗಿ ಅವಳಿಗೆ ಬಿದ್ದಿದೆ. ಅವಳು ಫಲಿತ ಕದಳಿಯಂತೆ ನೆಲಕ್ಕೆ ಒರಗಿದ್ದಾಳೆ. ಅವಳಿಗೆ ಅಂಗೋಪಾಂಗಗಳಲ್ಲಿ ಚೈತನ್ಯವೆಲ್ಲ ಹೊರಟೋಗಿದೆ. ಆಗ ಅಲ್ಲೇ ಇದ್ದಂತಹ ಲಕ್ಷ್ಮಣ ಮರುಗಿ ಕಣ್ಣೀರ್ ಕರೆದು ಒಂದು ಎಲೆಯಲ್ಲಿ ಆ ಪತ್ರವನ್ನ ಹಿಡಿದು ಅದನ್ನ ಅವಳಿಗೆ ನೆರಳಾಗಿ ಹಿಡ್ಕೊಳ್ತಾನಂತೆ. ಸೆರಗಿನಿಂದ ಗಾಳಿಯನ್ನ ಬೀಸ್ತಾ ಇದ್ದಾನಂತೆ. ಹಾಗೆ ಮಾಡುವಾಗ ಲಕ್ಷ್ಮಣ ಯೋಚನೆ ಮಾಡ್ತಾ ಇದ್ದಾನೆ ನೋಡಿ, ರಾಮನ ಸೇವೆ ಸಂದುದೇ ತನಗೆಂದು ಲಕ್ಷ್ಮಣ ರೋಧಿಸಿದನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಾಮನ ಸೇವೆ ಯಾಕಾದರೂ ನಾನು ಆ ರಾಮನ ಸೇವೆಯನ್ನು ಒಪ್ಕೊಂಡೆ ಅನ್ನುವಂತಹ ಒಂದು ಜುಗುಪ್ಸೆ ಅವನ ಮನಸ್ಸಿಗೆ ಬಂದಿದೆ, ನೋವು ಬಂದಿದೆ. ಹೀಗೊಂದು ಅರ್ಥ ಮಾಡ್ಬೋದು. ಮತ್ತೆ ಇನ್ನೊಂದು ರೀತಿಯಾಗಿ, ಈ ರೀತಿಯಾಗಿ ಗರ್ಭಿಣಿಯಾದಂತಹ ಮಡದಿ ಯಾವುದಾದರೂ ಕಾರಣದಿಂದ ಮೂರ್ಛೆ ಹೋದಾಗ ಪತಿಯಾದಂಥವನು ಮಾಡಬೇಕಾದಂತಹ ಸೇವೆಯನ್ನು ನಾನು ಮಾಡಬೇಕಾಯ್ತಲ್ಲ ಅನ್ನುವಂತಹ ನೋವು ಕೂಡ ಲಕ್ಷ್ಮಣನ ಒಂದು ಮನಸ್ಸಿನ ಆಳದಲ್ಲಿ ಇದೆ. ಅದೆಲ್ಲವನ್ನು ವ್ಯಾಮಿಶ್ರವಾದಂಥ ಭಾವದಿಂದ ಮನಸ್ಸಿಗೆ ತಂದುಕೊಂಡು ಲಕ್ಷ್ಮಣ ರೋಧಿಸ್ತಾ ಇದ್ದಾನಂತೆ. ಇಲ್ಲಿ ಕವಿ ಕಂಪಿಸಿ ಫಲಿತ ಕದಳಿ ಮುರಿದಿಳೆಗೊರಗುವಂತೆ ಅನ್ನುವುದರಲ್ಲಿ ಫಲಿತ ಕದಳಿ ಅನ್ನುವಂತಹ ಒಂದು ತುಂಬ ಸುಂದರವಾದಂತಹ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾನೆ, ಉಪಮೆಯನ್ನು ಕೊಟ್ಟಿದ್ದಾನೆ. ಹೇಗೆ ಅಂತಂದರೆ, ಒಂದು ಬಾಳೆಗೆ ಒಂದೇ ಗೊನೆ,
ಒಮ್ಮೆ ಗೊನೆ ಬಿಟ್ಟ ನಂತರ ಆ ಬಾಳೆಯ ಸಾವು, ಅದು ಮತ್ತೆ ಇನ್ನೊಂದು ಗೊನೆ ಬಿಡೋದಿಲ್ಲ. ಸೀತಾಮಾತೆಗಾದರೂ ಆದಿದ್ದು ಹಾಗೇನೆ. ಈಗ ಅವಳು ಗರ್ಭಿಣಿಯಾಗಿದ್ದಾಳೆ. ಇದಾದ ನಂತರ ಅವಳು ರಾಮನೊಂದಿಗೆ ಜೀವನ ಮಾಡೋದೇ ಇಲ್ಲ, ಬದುಕೋದೇ ಇಲ್ಲ. ಲವಕುಶರ ಜನನದ ನಂತರ ಅವಳು ಮತ್ತೆ ಭೂಮಾತೆಯ ಮಡಿಲಲ್ಲಿ ಹೋಗುವಂಥದ್ದನ್ನೇ ನಾವು ಕಾಣುವಂಥದ್ದು. ಹಾಗಾಗಿ ಬಾಳೆಗೊಂದು ಗೊನೆ ಅನ್ನೋ ರೀತಿಯಾಗಿ ಅವನಿಜಾತೆಯಾದಂಥ ಸೀತೆಗೆ ಒಮ್ಮೆ ಮಾತ್ರ ಗರ್ಭಧಾರಣೆಯ ಒಂದು ಸಂದರ್ಭ, ಒಮ್ಮೆ ಮಾತ್ರ ಸುಖದ ಆ ಒಂದು ಕ್ಷಣಗಳು ರಾಮನೊಂದಿಗೆ ಬದುಕಿನ ಒಂದು ಸುಂದರವಾದ ಬಾಳ್ವೆ. ಹಾಗೆ ಅವನು ಶೈತ್ಯೋಪಚಾರವನ್ನು ಮಾಡ್ತಿರ್ಬೇಕಾದ್ರೆ ಅವಳಿಗೆ ನಿಧಾನಕ್ಕೆ ಚೈತನ್ಯ ಬರ್ತಾ ಇದ್ದೆ ನೋಡಿ. ಒಯ್ಯನರಗಳಿಗೆಯೊಳ್ ಕಣ್ದೆರೆದು ದೈನ್ಯದಿಂ ಸುಯ್ಯಲರನು ಉರೆಸೂಸಿ ಸೌಮಿತ್ರಿಯಂ ನೋಡಿ ಕೊಯ್ಯಲೊಲ್ಲದೆ ಕೊರಳ ನಿಂತು ತನ್ನಂಬಿಡಲ್ ಮಾಡಿದ ಅಪರಾಧ ಉಂಟೇ ಕೈಯಾರೆ ಖಡ್ಗಮಂ ಕೊಟ್ಟು ತನ್ನ ರಸಿಯಂ ಹೊಯ್ಯಂದು ಪೇಳದೆ ಅಡವಿಗೆ ಕಳುಗಿ ಬಾಯಂದನು. ಅಯ್ಯಯ್ಯೋ ರಾಘವಂ ಕಾರುಣ್ಯ ನಿಧಿ ಎಂದು ಅಳಲ್ದಳಂಬೋಜ ನೇತ್ರೇ. ಶೈತ್ಯೋಪಚಾರದಿಂದ ಒಂದು ಅರೆಗಳಿಗೆಯಲ್ಲಿ ಕಣ್ಣು ತೆರಿತಾಳಂತೆ ಸೀತೆ. ಕಣ್ಣು ತೆರೆದ ಸೀತೆ ನಿಟ್ಟುಸಿರನ್ನ ಬಿಡ್ತಾ ಇದ್ದಾಳೆ. ಸೌಮಿತ್ರಿಯನ್ನು ನೋಡಿ ಕೇಳ್ತಾ ಇದ್ದಾಳೆ, ಒಂದೇ ಸಾರಿಗೆ ಖಡ್ಗದಿಂದ ನನ್ನ ಕೊರಳನ್ನ ಕೊಯ್ದು ಬಿಸಾಕದೆ ಹೀಗೆ ನನ್ನನ್ನು ಬಿಟ್ಟ ಕಾರಣವಾದರೂ ಏನು? ನಾನು ಮಾಡಿದಂತಹ ಅಪರಾಧವಾದರೂ ಏನು? ಕೈಯಾರೆ ಖಡ್ಗವನ್ನು ಕೊಟ್ಟು ತನ್ನ ಅರಸಿಯನ್ನ ಹೊಯ್ದು ಕೊಲ್ಲು ಎಂದು ಹೇಳದೆ ಈ ರೀತಿಯಾಗಿ ಕಾಡಿಗೆ ಕಳಿಸಿ ಬಾ ಅಂತ ಹೇಳಿದ್ನಲ್ಲ ರಾಘವ. ಆಹಾ, ಕಾರುಣ್ಯ ನಿಧಿ ಅಲ್ವೇ ಅವನು ಅಂತ ಹೇಳಿ ಕಮಲ ಪತ್ರ ನೇತ್ರೆಯಾದಂತಹ ಸೀತೆ ಅಳಲತಾ ಇದ್ದಾಳಂತೆ, ತುಂಬ ದುಃಖದಿಂದ ನೊಂದುಕೊಳ್ತಾ ಇದ್ದಾಳಂತೆ. ಇಲ್ಲಿ ಈ 16ನೆಯ ಪದ್ಯದಿಂದ 31ನೆಯ ಪದ್ಯದವರೆಗೆ ಇರುವಂತಹ ಈ ಎಲ್ಲ ಪದ್ಯಗಳಲ್ಲಿ ಇಡೀ ಕನ್ನಡ ಕಾವ್ಯದಲ್ಲಿಯೇ ನಾವು ಕಾಣುವಂತಹ ಅತ್ಯಂತ ಮೊನಚಾದಂಥ ವ್ಯಂಗ್ಯ ಭಾವ ಇಲ್ಲಿ ನಾವು ಕಾಣಬಹುದು. ಮತ್ತೆ ಎಲ್ಲ ರೀತಿಯಾದಂತಹ ಮಾನವೀಯ ಸ್ವಭಾವಗಳು ಇಲ್ಲ, ಮಾನವೀಯ ಮನಃಶಾಸ್ತ್ರದ ಆ ಮನಸ್ಸಿನ ನೆಲೆಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ 16ರಿಂದ 31ನೆಯ ಪದ್ಯದವರೆಗೆ ನಾವು ಗುರುತಿಸ್ತಾ ಹೋಗ್ಬೋದು. ಯಾವ ಒಂದು ಸಂಗತಿ, ಆಘಾತಕಾರಿಯಾದಂತಹ ಸಂಗತಿ ಮೊದಲಿಗೆ ನಮ್ಮನ್ನು ಅಪ್ಪಳಿಸಿದಾಗ ನಮಗೆ ತೋರುವಂತಹ ಏಕೈಕ ಮಾರ್ಗ ಅಂದರೆ ಆತ್ಮಘಾತಕತೆ. ನಮ್ಮನ್ನ ಯಾಕೆ ಉಳಿಸ್ತಾ, ಸಾಯಿಸ್ಬಿಡಬಾರ್ದಿತ್ತ ಅನ್ನೋ ಒಂದು ಮೊದಲಿಗೆ ಸೂಚಿಸುವಂಥ ತೋರುವಂತಹ ಪರಿಹಾರ. ಆ ನಂತರ ಕ್ರಮವಾಗಿ ಭಾವನೆಗಳು ಹೇಗೆ ಹೊರಹೊಮ್ಮಿ ಬೇರೆ ಬೇರೆಯ ರೂಪಗಳನ್ನು, ಬೇರೆ ಬೇರೆಯ ಸ್ತರಗಳನ್ನು, ಬೇರೆ ಬೇರೆಯ ಆಯಾಮಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ನಾವು ಈ 16ರಿಂದ 31ನೆಯ ಈ ಷಟ್ಪದಿಯವರೆಗೆ ನಾವು ಕಾಣ್ತಾ ಹೋಗ್ಬೋದು. ಈಗ ಮೊದಲನೆಯದರಲ್ಲಿ ಸೀತೆ ಮಾಡಿರೋದಾದರೂ ಅದೇ, ಇದು ಧ್ವನಿ. ಅಲ್ಲಿ ನೋಡಿ ಅಂಥ ವ್ಯಂಗ್ಯ ಧ್ವನಿ ನಮಗೆ ಚೆನ್ನಾಗಿ ಕಾಣ್ತಾ ಇದೆ. ಬಿಟ್ಟನೇ ರಘುಶ್ರೇಷ್ಠನು ಎನ್ನನು, ಬಿಟ್ಟನೇ ರಘುಶ್ರೇಷ್ಠನು ಅಕಟಕಟ ತಾ ಮುಟ್ಟನೆ ನೆಗಲ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ. ಸುಮಿತ್ರಾ ತನುಜ ಕಟ್ಟರಣ್ಯದೊಳ್ ಕಳುಗಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪವಂ. ತಾನೆನ್ನ ಕಣ್ಬಟ್ಟೆಗೆಟ್ಟನ ಮನೋವಲ್ಲಭನನು ಅಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದವೋ ಎಂತಿಹನೋ ಕೆಟ್ಟನಲ್ಲ ಎಂದು ಒರಳ್ದಳ ಬಲೆ.
ಈಗ ಅಬಲೆಯಾಗಿರುವಂತಹ ಅಬಲೆ ಸ್ತ್ರೀ ಸೀತೆ ತನ್ನ ಪರಿಸ್ಥಿತಿಯನ್ನ ಹಂತ ಹಂತವಾಗಿ ತನಗೇ ತಾನು ವಿಶ್ಲೇಷಣೆ ಮಾಡ್ಕೊಳ್ತಾ ಇದ್ದಾಳೆ. ರಘುಶ್ರೇಷ್ಠ ನನ್ನ ಬಿಟ್ಟನೆ, ನಿಜವಾಗ್ಲೂ ಬಿಟ್ಬಿಟ್ನ. ನನಗಾಗಿ ರಾವಣನೊಡನೆ ಯುದ್ಧ ಮಾಡಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಕರೆದುಕೊಂಡು ಬಂದಂತಹ ಆ ರಘುಶ್ರೇಷ್ಠ ನನ್ನನ್ನು ಬಿಟ್ಟನೆ, ಅಕಟಕಟ ತಾ ಮುಟ್ಟನೆ, ನನ್ನನ್ನು ಮುಟ್ಟಲ್ವಾ ಅವನು ಇನ್ಮೇಲೆ? ನನಗೆ ಕೊಟ್ಟಿದ್ದಂತಹ ಆ ಒಂದು ಸುಂದರವಾದಂತಹ ಬಾಳಿಗೆ ಸಂಚಕಾರವನ್ನು ತಂದುಬಿಟ್ನ ಅವನು. ನಿಜವಾಗ್ಲೂ ಲಕ್ಷ್ಮಣ ಹೇಳಿದನ ಅವನು, ಈ ರೀತಿಯಾದಂತಹ ಅರಣ್ಯದಲ್ಲಿ ನನ್ನನ್ನು ಬಿಟ್ಟು ಬಿಟ್ಟು ಬಾ ಅಂತ ಹೇಳಿ ನಿನಗೆ ನಿರೂಪವನ್ನ ಸತ್ಯವಾಗಿಯೂ ಕೊಟ್ಟನ. ಅಯ್ಯೋ ಕೆಟ್ಟನೆ, ನಾನು ಕಣ್ಗೆಟ್ಟನೆ, ಕೆಟ್ಟು ಹೋದ್ನಲ್ಲ. ಈ ರೀತಿಯಾಗಿ ಅವನು ಒಂದೊಮ್ಮೆ ಮಾಡಿದ್ದೇ ಆದರೆ ನನ್ನ ಬಾಳು ಮೂರಾ ಬಟ್ಟೆ ಆಗೋಯ್ತಲ್ಲ. ಹೇಗೆ ನಾನು ನನ್ನ ಮನೋವಲ್ಲಭನಾದಂತಹ ರಾಮನನ್ನ ಬಿಟ್ಟು ಈ ಅಡವಿಯಲ್ಲಿ ಪಿಶಾಚಿಯಂತೆ ಅಲೆಯುತ್ತಾ ನಾ ಹೇಗಿರಲಿ, ಕೆಟ್ಟೆನಲ್ಲ ಎಂದು ಅಬಲೆ ವರಲ್ದಳು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ಕವಿಯ ಮತ್ತೊಂದು ಚಾತುರ್ಯವನ್ನು ನಾವು ಗಮನಿಸಬೇಕು. ಇಲ್ಲಿ ಮೂರ್ಧನ್ಯ ವರ್ಣಗಳಾದಂತಹ ಟವರ್ಗದ ಟ ವರ್ಣವನ್ನ ಮತ್ತೆ ಮತ್ತೆ ಪ್ರಯೋಗ ಮಾಡಿದ್ದಾನೆ. ಆ ಮತ್ತೆ ಆ ಟವರ್ಗದ ಪ್ರಯೋಗ, ಮೂರ್ಧನ್ಯ ವರ್ಣಗಳ ಪ್ರಯೋಗ ಆ ಪರಿಸ್ಥಿತಿಯ ಕರ್ಕಶತೆಯನ್ನುವೆ ಮತ್ತೆ ಅದನ್ನ ಸ್ವೀಕಾರ ಮಾಡಬೇಕಾದ್ರೆ ಸೀತೆ ಎಷ್ಟು ಕಷ್ಟಪಟ್ಟು ಅದನ್ನು ಒಪ್ಕೊಳ್ಬೇಕಾಯ್ತು ಅನ್ನುವಂತಹ ಸೀತೆಯ ಒಂದು ಸಂಕಷ್ಟವನ್ನು ಕೂಡ ಅದು ಆ ವರ್ಣಗಳ ಪ್ರಯೋಗ ಕೂಡ ಕವಿಗಳ ಕಾವ್ಯದಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಒಂದು ಷಟ್ಪದಿ ಇಲ್ಲಿ ಉದಾಹರಣೆಯಾಗಿ ನಿಲ್ಲುತ್ತೆ. ಮತ್ತೆ ನೋಡಿ, ಅವಳು ಹಿಂದಿನದೆಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾಳೆ. ಯಾವಾಗ ವಿವಾಹದ ಕಾಲದಿಂದ ಅವಳು ತನ್ನ ಕಳೆದ ಬಾಳ್ವೆಯನ್ನ ನೆನಪಿಸ್ಕೊಳ್ತಾ ಬರ್ತಾ ಇದ್ದಾಳೆ ನೋಡಿ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದೆನ್ನಂ ಮದುವೆಯಾದನು. ಅಂದು ಮೊದಲಾಗಿ ರಮಿಸಿದನು ಎನ್ನೊಳ್ ಆನಗಲ್ದೊಡೆ ತಾಮ್ನವೆವನಲ್ಲದೆ ಬಂದಿದನೆ ಸೌಖ್ಯಮಂ. ರಾಮನೆನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನು. ಎನ್ನೊಳ್ ಅಪರಾಧಮಂ ಕಾಣಿಸಿದನೆ. ಅಂದು ಮಿಥಿಲಾಪುರಕ್ಕೆ ವಿಶ್ವಾಮಿತ್ರ ಮುನಿಯೊಂದಿಗೆ ಬಂದು ಆ ಹರಧನಸ್ಸನ್ನು ಮುರಿದು ಮದುವೆಯಾದಂದಿನಿಂದ ಮೊದಲಾಗಿ ನನ್ನನ್ನು ಏಕ ರೀತಿಯಾಗಿ ಪ್ರೀತಿಯಿಂದ ಪ್ರೇಮದಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾನೆ. ನಾನು ಒಂದು ಕ್ಷಣ ಅಗಲಿದೆ ಅಂದರೆ ತಾನು ನೊಂದುಕೊಳ್ತಿದ್ದಂತಹ ರಾಮ ನನ್ನನ್ನು ಬಿಟ್ಟನೆ. ಸೌಖ್ಯವನ್ನ ಪಡ್ತಾ ಇದ್ದಾನೆ ನನ್ನನ್ನು ಬಿಟ್ಟು. ನನಗಾಗಿ ಕಾಡನ್ನೆಲ್ಲ ಅಲದು ಕಪಿ ಸೈನ್ಯವನ್ನ ಕಟ್ಟಿ ಕಡಲಿಗೆ ಸೇತುವೆಯನ್ನ ಕಟ್ಟಿ ದೈತ್ಯರನ್ನೆಲ್ಲ ಕೊಂದು ಅಗ್ನಿ ಮುಖದಲ್ಲಿ ನನ್ನನ್ನ ಪರೀಕ್ಷೆ ಮಾಡಿ ಅಗ್ನಿಪೂತೆಯಾದಂತಹ ನನ್ನನ್ನ ಮತ್ತೆ ಬಿಟ್ಟನೆ. ನನ್ನಲ್ಲಿ ಅಪರಾಧವನ್ನ ಅವನು ಕಂಡುಬಿಟ್ನ. ಇದು ನಿಜವಾ? ಇದು ನಂಬಬಹುದಾ? ನಾನು ಕಿವಿಯಾರೆ ಕೇಳ್ತಿರೋ ಅಂಥದ್ದು ಸತ್ಯವಾ? ಅದೇ ಅವಳಿಗೆ ಇನ್ನೂ ಸ್ಪಷ್ಟ ಆಗಿಲ್ಲ. ಮತ್ತೆ ಮತ್ತೆ ಎಲ್ಲವನ್ನೂ ಜ್ಞಾಪಿಸ್ಕೊಳ್ತಾ ಇದ್ದಾಳೆ, ದುಃಖ ಪಡ್ತಾ ಇದ್ದಾಳೆ. ಅವಳ ಮನಸ್ಸು ಗೊಂದಲದ ಒಂದು ಬೀಡಾಗಿದೆ ಇವಾಗ. ಕಲ್ಮುಳ್ಳಿಡಿದ ಕಾಡೊಳ್ ಅಂದೆನ್ನನುಪಚರಿಸಿ ಪಲ್ಮೊರೆದು ಗರ್ಜಿಪ ವಿರಾಧನಂ ಮರ್ದಿಸಿದೆ. ಬಲ್ಮೆಯಿಂ ನಾಂ ಕಳುಗಿದೊಡೆ ಜನಸ್ಥಾನದಿಂ ಹೋದೆ ರಾಘವನ ಬಳಿಗೆ. ನಲ್ಮೆಯಿಂ ಮರೆದಪನೆ ಸೌಮಿತ್ರಿ ನೀನೆಲ್ಲರೊಲ್ ಒಲ್ಮೈದು ನನೆ ತನಗೆ ಕಾನನದೊಳ್
ಇಲಿಸಲ್ಮನಂ ಬಂದ ಪುದೆ ತಂದೆ ನಿನಗೆಂದು ಕಂಬನಿ ಮಿಡಿದಳ್ ಅಂಬುಜಾಕ್ಷಿ. ಸೀತೆ ಈಗ ಇರುವಂತಹ ಏಕೈಕ ಆಸರೆ ಲಕ್ಷ್ಮಣ. ಅವಳು ಹೇಳ್ತಾ ಇದ್ದಾಳೆ, ನೀನು ನನಗೆ ಎಲ್ಲರಲ್ಲಿ ಅತ್ಯಂತ ಪ್ರಿಯನಾದಂತಹ ಮೈದುನ. ನಾವು ಅರಣ್ಯವಾಸದಲ್ಲಿ ಇದ್ದಂತಹ ಕಾಲದಲ್ಲಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಾಡಿನಲ್ಲಿ ಸಂಚಾರ ಮಾಡುವಾಗ ನನ್ನ ಕಾಲ್ಗಳು ಸೀಳಿ ರಕ್ತ ಬರುವಾಗ ನನ್ನನ್ನು ಉಪಚಾರ ಮಾಡಿದೀಯಾ. ಗರ್ಜಿಸಿ ಬಂದಂತಹ ವಿರಾಧನನ್ನ ಮರ್ದಿಸಿದ್ದೀಯಾ, ನನ್ನನ್ನು ರಕ್ಷಿಸಿದ್ದೀಯಾ. ಪಂಚವಟಿಯಿಂದ ನಾನು ಬಲವಂತವಾಗಿ ಕಳಿಸಲು ನೀನು ಹೋಗಿದ್ದೀಯಾ. ಇಷ್ಟೆಲ್ಲ ಪ್ರೀತಿಯಿಂದ ಮಮತೆಯಿಂದ ನೀನು ನನ್ನ ಜೊತೆ ಆ ಮೈದುನತನವನ್ನು ಮೆರೆದಿದ್ದೀಯ. ನೀನು ಇಂತಹ ಒಲುಮೆಯ ಮೈದನನಾದಂಥ ನಿನಗೆ ಹೇಗೆ ಮನಸ್ಸು ಬಂತು ಸೌಮಿತ್ರಿ? ಈ ರೀತಿಯಾದಂತಹ ದಟ್ಟಡವಿಯಲ್ಲಿ ನನ್ನನ್ನು ಏಕಾಂಗಿಯಾಗಿ ರಥದಿಂದ ಇಳಿಸಿ ವಾಪಸ್ಸು ಹೋಗಲು ನಿನಗೆ ಹೇಗೆ ಮನಸ್ಸು ಬಂತು? ಅವಳು ಮತ್ತೆ ಲಕ್ಷ್ಮಣನನ್ನ ಕೇಳ್ತಾ ಇದ್ದಾಳೆ, ತೊಳೆವನಾಸಿಕದ ನುಂಗದ ಪುಗಳ ಪೊಳೆವ ಕಂಗಳ ತುರುಗಿದೆವೆಯ ನಿಡಿಬರ್ಪುಗಳ ಪೆರನಸಲ ಥಳಥಳಿಪ ಮಕುಟದ ಕಿವಿಯವ ಕರ ಕುಂಡಲದ ಕೋಮಲಿತ ಚುಬುಕಾಗ್ರದ ಲಲಿತಾರುಣಾಧರದ ಮಿರುಗುವ ರದನ ಪಂಕ್ತಿಗಳ ಸೂಸುವೆಳನಗೆಯ ಮೋಹನದ ಚಲ್ವನೋ ಒಬ್ಬುಳಿಯ ನಿಪ ರಾಘವನ ಸಿರಿಮೊಗವನೋ ಎಂತು ನೋಡದೆ ಮಾಡ್ಬೆನು ಅಕಟ ಎಂದಳು. ದುಃಖಾತಿಶಯದಿಂದ ಕೂಡಿರುವಂತಹ ಸೀತೆಯ ಮಾನಸಿಕ ಸ್ಥಿತಿ ಏರುಪೇರಾಗ್ತಾ ಇದೆ. ಚಿಂತನೆಗೆ ಒಂದು ನಿರ್ದಿಷ್ಟವಾದ ದಿಕ್ಕುಗತಿಗಳು ಕಾಣ್ತಾ ಇಲ್ಲ. ಹಾಗಾಗಿ ಲಕ್ಷ್ಮಣನನ್ನ ಅವಳು ತನ್ನನ್ನು ಹೇಗೆ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸು ಬರ್ತಾ ಇದೆ ಅಂತ ಕೇಳಿದಂಥವಳು ಮರುಕ್ಷಣದಲ್ಲೇ ಅವಳ ಚಿಂತನೆಯ ದಿಕ್ಕು ರಾಮನ ಕಡೆಗೆ ಹರಿತಾ ಇದೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಹೇಗೆ ರಾಮನನ್ನ ಬಿಟ್ಟಿರಲಿ? ಆ ರಾಮನ ರಮಣೀಯ ಮನೋಹರವಾದಂಥ ರೂಪವಾದರೂ ಎಂಥದ್ದು, ಅವನ ನೀಳವಾದಂತಹ ಮೂಗಿನ ಸೌಂದರ್ಯವೋ, ಅವನ ತುಂಬಿದ ಕೆನ್ನೆಗಳ ಒಂದು ಸೌಂದರ್ಯವೋ, ಆ ಕಣ್ಣಿನ ಹೊಳಪೋ, ನಿಡಿದಾದ ಹುಬ್ಬುಗಳ ಆ ಒಂದು ಸೌಂದರ್ಯವೋ, ಆ ಅಗಲವಾದಂತಹ ಹಣೆಯೋ, ಥಳಥಳಿಸುವಂತಹ ಮಕುಟವೋ, ಕಿವಿಯಲ್ಲಿ ಇರುವಂತಹ ಮಕರ ಕುಂಡಲವೋ, ಚುಬುಕಾಗ್ರವೋ, ಗದ್ದದ ತುದಿಯೋ, ಹೀಗೆ ಲಲಿತವಾದಂತಹ ಕೆಂಪಾದಂತಹ ತುಟಿಗಳ ಒಂದು ಚೆಲುವೋ, ಹೊಳೆಯುವಂತಹ ದಂತಪಂಕ್ತಿಯ ಒಂದು ಸೊಬಗೋ, ಆ ಎಳೆನಗೆಯ ಮೋಹನವೋ, ಚೆಲ್ಲುವೋ, ಇಂತಹ ಸಿರಿ ಮೊಗದಿಂದ ಕೂಡಿರುವಂತಹ ಆ ರಾಘವನ ಆ ಒಂದು ಮೊಗವನ್ನ ನಾನು ನೋಡದೆ ಹೇಗಿರಲಿ ಲಕ್ಷ್ಮಣ? ನೀನು ನನ್ನನ್ನು ಇಲ್ಲಿ ಕಾಡಿನಲ್ಲಿ ಬಿಟ್ಟು ಹೋಗುವ ನಿರ್ಧಾರವನ್ನ ಹೊತ್ತು ಬಂದಿದ್ದೀಯಲ್ಲ, ಆ ರಾಘವನ ಚೆಲುವನ್ನ, ರಮಣೀಯ ಮನೋಹರವಾದಂತಹ ರೂಪವನ್ನ ಕಣ್ಗಳಿಂದ ಕಾಣದೆ ನಾನು ಹೇಗಿರಲಿ ಎಂದು ಹೇಳಿ ಅವಳು ಕಳವಳಿಸ್ತಾ ಇದ್ದಾಳೆ. ಭುವನಾಭಿರಾಮನನ್ನ ನೋಡದೆ ನಾನು ಹೇಗೆ ಬಾಳಲಿ ಅಂತ ಹೇಳ್ತಾ ಇದ್ದಾಳೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.